ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ 49ನೇ ಜನ್ಮದಿನದ ಆಚರಣೆ ಮಾಡಲಾಯಿತು. ನೆಲಮಂಗಲದ ಅಂಬೇಡ್ಕರ್ ಭವನದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ, ಅನ್ನದಾಸೋಹ ಹಾಗೂ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ನೋಟ್ ಪುಸ್ತಕಗಳ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಭಿಮಾನಿಗಳು ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರು ಸಮಾಜಕ್ಕೆ ಮಾದರಿಯಾಗಿದ್ದವರು. ಸಮಾಜದ ಸಾವಿರಾರು ಬಡವರಿಗೆ, ದೀನ ದಲಿತರಿಗೆ ಆಸರೆಯಾಗಿದ್ದವರು. ಅವರೊಬ್ಬ ಅತ್ಯುತ್ತಮ ನಟನಾಗಿದ್ದರು. ಅವರು ಮಾಡುತ್ತಿದ್ದಂತಹ ಸಮಾಜ ಸೇವೆ ಅವರು ನಮ್ಮನ್ನು ಅಗಲುವವರೆಗೂ ಸರಿಯಾಗಿ ತಿಳಿದಿರಲಿಲ್ಲ. ನಮ್ಮನ್ನೆಲ್ಲ ಅಗಲಿದ ಮೇಲೆ ಇಡೀ ರಾಜ್ಯವೇ, ಅಷ್ಟೇ ಯಾಕೆ ಭಾರತವೇ ಅವರ ಸೇವೆ ಕಂಡು ನಿಬ್ಬೆರಗಾಗಿದೆ. ಅಂತವರ ಜನ್ಮದಿನದ ಆಚರಣೆ ಮೂಲಕ ಸಮಾಜಕ್ಕೆ ಒಂದಿಷ್ಟು ಕೈಲಾದ ಸಹಾಯ ಮಾಡುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ, ಅನ್ನದಾಸೋಹ ಹಾಗೂ ನೋಟ್ ಪುಸ್ತಕಗಳ ವಿತರಣೆ ಹಮ್ಮಿಕೊಂಡಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಜನ್ಮದಿನದ ಪ್ರಯುಕ್ತ ನಮ್ಮ ಎಲ್ಲ ಅವರ ಅಭಿಮಾನಿಗಳು ಒಟ್ಟಿಗೆ ಸೇರಿ ರಕ್ತದಾನ ಶಿಬಿರ, ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತವ್ರೆ. ಅವರು ನಮ್ಮ ಜೊತೆ ಇಲ್ಲ ಅಂದರೂ ನಮ್ಮ ಜೊತೆಯಲ್ಲೇ ಇದ್ದಾರೆ. ಜೊತೆಗಿರೋದ ಜೀವ ಎಂದೆಂದು ಜೀವ ಅಂತ ಹೇಳಿ ಅವ್ರನ್ನ ನಾವು ನಮ್ಮ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ಅವರು ಇಲ್ಲ ಅನ್ನೋ ಒಂದು ಕೊರಗು ಇರಬಾರ್ದು. ಪ್ರತಿ ವರ್ಷ ಎಲ್ಲರೂ ಇನ್ನೂ ಬೃಹತ್ ಕಾರ್ಯಕ್ರಮ ಮಾಡಬೇಕಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ವರ್ಷ ರಕ್ತದಾನ ಶಿಬಿರ ಇದೆಲ್ಲ ಚೆನ್ನಾಗಿ ನಡೀತೈತೆ. ನಮ್ಮ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಗೆ ತುಂಬ ಸಹಕಾರ ಕೊಟ್ಟು ಅಭಿಮಾನಿಗಳು ಸಹ ಬಂದು ಬೆಳಗ್ಗೆಯಿಂದ ರಕ್ತದಾನ ಶಿಬಿರವನ್ನು ಪಾಲ್ಗೊಳ್ತಾವ್ರೆ. ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಹೆಸರು ನೂರು ಯುಗ. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ದಾಸೋಹ ಹಾಗೂ ಸ್ಕೂಲ್ ಹುಡುಗರಿಗೆ ಬುಕ್ಸು ಅದನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಇದು ಯಾವತ್ತು ಪ್ರತಿ ವರ್ಷ ಇದು ಹೀಗೆ ನಡೀತದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ಇನ್ನೂ ಚೆನ್ನಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅವ್ರು ಯಾವತ್ತೂ ನಮ್ಮ ಜೊತೆಗಿಲ್ಲ ಅಂತ ನಾವು ಅಂದ್ಕೊಳ್ಳಲ್ಲ. ಅವ್ರು ಯಾವತ್ತೂ ಇದು ನಾವು ಮಾಡೋ ಕೆಲಸದಲ್ಲಿ ಇರ್ತಾರೆ. ನಮ್ಮ ಪ್ರತಿಯೊಂದು ಕೆಲಸದಲ್ಲಿ ಅವ್ರು ಯಾವತ್ತೂ ಇದ್ದೇ ಇರ್ತಾರೆ. ನಾವಂತೂ ಅವ್ರ ಪಕ್ಕ ಅಪ್ಪಟ ಅಭಿಮಾನಿ. ಅವ್ರಿಗೋಸ್ಕರ ನಾವು ಏನು ಬೇಕಾದ್ರೂ ಮಾಡ್ತೀವಿ. ಒಳ್ಳೆ ಕೆಲಸಗಳು ಮಾಡಬೇಕಂತ ನಮ್ಗೆ ತುಂಬ ಆಸೆ ಐತೆ. ಮಾಡೇ ಮಾಡ್ತೀವಿ ಖಂಡಿತವಾಗಿ.
ಮುಂದಿನ ದಿನಗಳು ಇನ್ನೂ ಚೆನ್ನಾಗಿ ಮಾಡಬೇಕಂತ ತುಂಬ ಮನಸ್ಸಲ್ಲಿ ಆಸೆ ಇದೆ, ಮಾಡೇ ಮಾಡ್ತೀವಿ ಸರ್. ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ.